ಈಗ ರಾಜ್ಯ ರಾಜಕಾರಣದಲ್ಲಿ ಅಧಿಕಾರದ ಹಂಚಿಕೆ ಬಗ್ಗೆ ಚರ್ಚೆ ಎಲ್ಲೋ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಂತಾನೆ ಹೇಳಬಹುದು. ಈಗ ಈ ಅಧಿಕಾರ ಹಂಚಿಕೆ ಮಧ್ಯೆ ನಿಲ್ತಾನೆ ಇಲ್ಲ ಡಿನ್ನರ್ ಪಾಲಿಟಿಕ್ಸ್. ಯಾಕಂದ್ರೆ ಒಂದ್ ಕಡೆ ಡಿಸಿಎಂ ಡಿಕೆಶಿ ಸಿಎಂ ಸ್ಥಾನವನ್ನ ನಾನು ಗಳಿಸ್ತೇನೆ ಅನ್ನೋ ನಿಟ್ಟಿನಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ರು, ಟಿಫನ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ರು. ಈಗ ಅದೇ ಸಿಎಂ ಸ್ಥಾನವನ್ನ ನಾನು ಉಳಿಸ್ಕೊಳ್ತೀನಿ ಅಂತ ಸಿದ್ದರಾಮಯ್ಯನವರು ಅಧಿಕಾರ ಹಂಚಿಕೆಯ ಮಧ್ಯೆ ಈಗ ಡಿನ್ನರ್ ಪಾಲಿಟಿಕ್ಸ್ ಅನ್ನ ನಡೆಸ್ತಾ ಇದ್ದಾರೆ. ನಾಳೆ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಆಯೋಜನೆಯನ್ನ ಮಾಡಿದ್ದಾರೆ. ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಚಿವರಿಗೆ ಊಟದ ಔತಣವನ್ನ ರೆಡಿ ಮಾಡಿದ್ದಾರೆ. ಬಜೆಟ್ ಮಂಡನೆ ಬಳಿಕ ಶಾಸಕರು ಸಚಿವರಿಗೆ ಸಿಎಂ ಡಿನ್ನರ್ಗೆ ಕರೆದಿದ್ದಾರೆ. ಇನ್ನು ಸಿಎಲ್ಪಿಯಲ್ಲಿ ಸಚಿವರು ವಿರುದ್ಧ ಹಿರಿಯ ಸಂಬಂಧಪಟ್ಟಂತೆ ಕೂಡ ಸಚಿವರು ಬರ್ತಾರೆ. ಪರೋಕ್ಷವಾಗಿ ಸಿಎಂ ವಿರುದ್ಧವೂ ಕೆಲವು ಮಾತುಗಳನ್ನು ಆಡೋದು, ಕೆಲವರು ಹಿರಿಯ ಶಾಸಕರು ಅಸಮಾಧಾನ ಮತ್ತೆ ಒಳ ಮೀಸಲಾತಿ ವಿಚಾರ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಈ ಡಿನ್ನರ್ನಲ್ಲಿ ಮೀಟಿಂಗ್ ಮಾಡ್ತಾರೆ. ಅಧಿಕಾರ ಹಂಚಿಕೆ ಆಗ್ತಾ ಇದೆ ಅಂದ್ರೆ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರ ಕುರ್ಚಿಯನ್ನ ಅಥವಾ ಡಿಕೆಶಿ ಅವರು ಅಷ್ಟೇ ಸುಲಭವಾಗಿ ಅದನ್ನ ಪಡ್ಕೊಳ್ತಾರ? ಇಬ್ಬರದು ಕೂಡ ಸುಲಭವಲ್ಲ. ಈ ಕಡೆ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಬಿಡೋದು ಸುಲಭವಲ್ಲ, ಆ ಕಡೆ ಕುರ್ಚಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ತಗೊಳ್ಳೋದು ಸುಲಭವಲ್ಲ. ಈಗ ಈ ಅಧಿಕಾರದ ಹಂಚಿಕೆ ಮಧ್ಯೆಯೇ ನಿಲ್ತಾ ಇಲ್ಲ ಡಿನ್ನರ್ ಪಾಲಿಟಿಕ್ಸ್ ಇವರದ್ದು. ನಾಳೆ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಆಯೋಜನೆ ಕರೆದಿದ್ದಾರೆ. ಸರ್ಕಾರಿ ನಿವಾಸ ಕಾವೇರಿ ಏನಿದೆ ಅಲ್ಲೇ ಕೂಡ ಸಚಿವರಿಗೆ ಔತಣಕೂಟವನ್ನ ಏರ್ಪಾಟು ಮಾಡಲಾಗಿದೆ. ಇನ್ನು ಬಜೆಟ್ ಮಂಡನೆ ಬಳಿಕ ಶಾಸಕರು ಸಚಿವರಿಗೆ ಸಿಎಂ ಡಿನ್ನರ್ ಮೀಟಿಂಗ್ ಇದು ಫಸ್ಟ್ ಡೇ ಅಂದ್ರೆ ಬಜೆಟ್ ಆದ ನಂತರ ಕರೆದಿರೋ ಡಿನ್ನರ್ ಇದು. ಇನ್ನು ಏನು ಸಿಎಲ್ಪಿಯಲ್ಲಿ ಸಚಿವರ ವಿರುದ್ಧ ಹಿರಿಯರ ಶಾಸಕರು ಅಸಮಾಧಾನವನ್ನು ಹೊರಹಾಕಿದ್ರು. ಹಾಗೆ ಪರೋಕ್ಷವಾಗಿ ಸಿಎಂ ವಿರುದ್ಧವೂ ಕೂಡ ಕೆಲವರು ನಾಯಕರು ಶಾಸಕರು ಮುನಿಸಿಕೊಂಡಿದ್ರು. ಹಾಗೆ ಹಿರಿಯ ಶಾಸಕರು ಕೂಡ ಅಸಮಾಧಾನ ಹೊರ ಹಾಕಿದ್ರು. ಒಳ ಮೀಸಲಾತಿ ಬಗ್ಗೆ ಒಂದಷ್ಟು ಅಸಮಾಧಾನ ಇವರಲ್ಲಿ ಇತ್ತು. ಈ ಎಲ್ಲ ವಿಚಾರವಾಗಿ ಇದರ ಜೊತೆಗೆ ಪಂಚ ರಾಜ್ಯಗಳ ಚುನಾವಣೆ ಕುರಿತು ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಈ ಎಲ್ಲ ವಿಚಾರಗಳನ್ನ ಪಕ್ಕಕ್ಕೆ ಇಟ್ಟರೆ ಎಲ್ಲೋ ಒಂದು ಕಡೆ ಈ ಒಂದು ಮೀಟಿಂಗಲ್ಲೂ ಕೂಡ ಈ ಒಂದು ಏನು ಅಧಿಕಾರ ಹಂಚಿಕೆಯನ್ನ ಮಾತನಾಡಬಹುದು ಅನ್ನೋ ಸಾಧ್ಯತೆ ಕೂಡ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಪರ್ಕಕ್ಕೆ ಬಸವರಾಜು, ಈಗ ಏನು ಈ ಒಂದು ಡಿನ್ನರ್ಗೆ ಕರೆದಿದ್ದಾರೆ ಶಾಸಕರುಗಳನ್ನ ಸಿಎಂ ಸಿದ್ದರಾಮಯ್ಯ, ಬಹುಮುಖ್ಯವಾಗಿ ಬರೀ ಇವಾಗ ಏನು ಅಸಮಾಧಾನ ಇರೋ ಕಾರಣ ಮತ್ತೆ ಹಿರಿಯರು ಶಾಸಕರ ಅಸಮಾಧಾನ ಇರೋದು, ಒಳ ಮೀಸಲಾತಿ ವಿಚಾರ ಇಷ್ಟಕ್ಕೆ ಕರೆದಿರೋದಾ ಅಥವಾ ಈ ಒಂದು ಅಧಿಕಾರ ಹಂಚಿಕೆ ವಿಚಾರವಾಗಿ ಏನಾದರೂ ಸೈಲೆಂಟ್ ಆಗಿ ಮೀಟಿಂಗ್ ಮಾಡೋದಕ್ಕೆ ಕರೆದಿದ್ದಾರಾ ಅಂತ? ಒಂದು ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಸಿಎಂ ಸರ್ಕಾರಿಯ ನಿವಾಸ ಆಗಿರ್ತಕ್ಕಂಥ ಕಾವೇರಿಯಲ್ಲಿ ಈ ಒಂದು ಔತಣಕೂಟವನ್ನು ಕೂಡ ಏರ್ಪಾಡು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನದ ಭಾಗವ ಅಥವಾ ಮೊನ್ನೆ ಸಿಎಲ್ಪಿ ಸಭೆಯಲ್ಲಿ ಒಂದಿಷ್ಟು ಶಾಸಕರು ಸಚಿವರ ಕಾರ್ಯವೈಖರಿ ಬಗ್ಗೆ ಒಂದಿಷ್ಟು ಅಸಮಾಧಾನ ಕೂಡ ಗೊಂಡಿರ್ತಕ್ಕಂಥದ್ದು. ಇದನ್ನ ಸಚಿವರ ಒಂದಿಷ್ಟು ಸ್ಪಂದನೆ ಮಾಡ್ತಾ ಇಲ್ಲ. ಇದನ್ನ ಸಿದ್ದರಾಮಯ್ಯನವರ ಅಂದ್ರೆ ಸಿಎಂ ಅವರ ಗಮನಕ್ಕೆ ತಂದ್ರೂ ಸಹಿತ ಯಾವುದೇ ರೀತಿ ನಮ್ಗೆ ಕೆಲಸ ಆಗಿಲ್ಲ ಅಥವಾ ಅವ್ರ ಸ್ಪಂದನೆ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನವನ್ನ ಬಹಿರಂಗವಾಗಿ ಮತ್ತೆ ಶಾಸಕರು ಕೂಡ ಹೊರ ಹಾಕಿರ್ತಕ್ಕಂಥದ್ದು. ಅದು ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವ್ರಿಗೂ ಎಲ್ಲೋ ಒಂದ್ ಕಡೆ ಶಾಸಕರ ಅಸಮಾಧಾನದ ಬಿಸಿ ತಟ್ಟಿದಂತೆ ಕಾಣ್ತಾ ಇದೆ. ಹಾಗಾಗಿ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮತ್ತೆ ಶಾಸಕರಿಗೆ ಸರಿಯಾಗಿ ಸ್ಪಂದನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಸಿದ್ದರಾಮಯ್ಯವರು ಸಚಿವರಿಗೆ ನೀಡಲಿದ್ದಾರೆ. ಮತ್ತೆ ಅದರ ಜೊತೆಗೆ ಒಂದಿಷ್ಟು ಅಧಿಕಾರ ಹಂಚಿಕೆಯ ಒಂದು ಫೈಟ್ ನಡುವೆ ಏನಿದೆ, ಇದರ ನಡುವೆ ಕೂಡ ಈ ಡಿನ್ನರ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ದಿನೇ ದಿನೇ ತೀವ್ರವಾಗಿ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡ್ತಾರೆ. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯವರು ಕೂಡ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು ಮೊದಲಿಗೆ ಶಾಸಕರಿಗೆ ಕೊಟ್ಟರು, ಒಂದು ಸರ್ಕಾರದ ಒಂದು ಕಾರ್ಯಾಗಾರ ಅನ್ನುವಂತ ನೆಪದಲ್ಲಿ ಡಿಕೆ ಶಿವಕುಮಾರ್ ಅವರ ಮುಂಚಿತವಾಗಿಯೇ ಅವರು ಡಿನ್ನರ್ ಕೊಡೋಕ್ಕಿಂತ ಮುಂಚಿತವಾಗಿಯೇ ಸಿದ್ದರಾಮಯ್ಯವರು ಎಲ್ಲಾ ಶಾಸಕರಿಗೆ ಕೂಡ ಕೊಟ್ಟರು. ಅದಾದ ಬಳಿಕ ಇದೀಗ ಒಂದ್ ಕಡೆ ಸಿದ್ದರಾಮಯ್ಯವರು ಎಲ್ಲಾ ಸಚಿವರಿಗೂ ಕೂಡ ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಒಂದ್ ಕಡೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗುತ್ತೆ, ಅದರ ಜೊತೆಗೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಈಗ ಒಂದ್ ಕಡೆ ಹಲವು ವಿಚಾರಗಳನ್ನು ಕೂಡ ಈ ಡಿನ್ನರ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು. ಅದರ ಜೊತೆಗೆ ಈ ಪಂಚ ರಾಜ್ಯಗಳ ಚುನಾವಣೆ ಅದು ಹೈಕಮಾಂಡ್ ನಾಯಕರ ಒಂದಿಷ್ಟು ಟಾರ್ಗೆಟ್ ಕೂಡ ಇದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಆದ್ರೆ ಮಹತ್ವವಾಗಿ ಇಂಚರ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಕಾನೂನು ತೊಡಕು ಕೂಡ ಇದೆ, ಇನ್ನೊಂದು ಕಡೆ
ಎಡಗೈ ಮತ್ತು ಬಲಗೈ ಎರಡೂ ದಲಿತ ಸಮುದಾಯಗಳ ನಡುವೆ ವಾಕ್ಸಮರ ಸೃಷ್ಟಿ ಆಗ್ತಾ ಇದೆ. ಒಂದು ಕಡೆ ಇಲ್ಲಿ ಒಂದು ಎಡಗೈ ಮುಖಾಂತರ ಸಮುದಾಯದ ನಾಯಕರ ಮುಖಾಂತರ ಹೋದ್ರೆ ಇನ್ನೊಂದು ಸಮುದಾಯ ಅಸಮಾಧಾನಗೊಳ್ಳುತ್ತೆ. ಹೀಗಾಗಿ ಈ ಒಂದು ಸಮುದಾಯಗಳ ನಡುವಿನ ಏನು ಗೊಂದಲ ಏನಿದೆ ಇದನ್ನ ಯಾವ ರೀತಿ ಬಗೆಹರಿಸಬೇಕು, ಮೀಸಲಾತಿಯನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಿದ್ದರಾಮಯ್ಯನವರು ಸಚಿವರ ಒಂದು ಸಲಹೆಯನ್ನ ಪಡೆದುಕೊಳ್ಳಕ್ಕೆ ಮುಂದಾದಂತೆ ಕಾಣ್ತಾ ಇದೆ. ಇಂಚರ ರಾಜು, ಇನ್ನು ಯಾವೆಲ್ಲ ಶಾಸಕರು ಈ ಡಿನ್ನರ್ ಮೀಟಿಂಗ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಿದೆಯಾ? ಇಂಚರ ಇದು ಶಾಸಕರಿಗೆ ಆಯೋಜನೆ ಮಾಡಿರ್ತಕ್ಕಂತಹ ಡಿನ್ನರ್ ಮೀಟಿಂಗ್ ಅಲ್ಲ, ಇದು ಸಚಿವರಿಗೆ ಆಯೋಜನೆ ಮಾಡಿರ್ತಕ್ಕಂತಹ ಡಿನ್ನರ್ ಮೀಟಿಂಗ್. ಹಾಗಾಗಿ ಈ ಒಂದು ಡಿನ್ನರ್ ನಲ್ಲಿ ಸಚಿವರಿಗೆ ಮಾತ್ರ ಈ ಒಂದು ಡಿನ್ನರ್ ಕೂಡ ಆಯೋಜನೆ ಆಗಿರ್ತಕ್ಕಂಥದ್ದು. ಶಾಸಕರಿಗೆ ಈ ಹಿಂದೆ ಕಾರ್ಯಾಗಾರ ನೆಪದಲ್ಲಿ ಸಿಎಂ ಸಿದ್ದರಾಮಯ್ಯವರು ಬಹುತೇಕ ಎಲ್ಲ ಶಾಸಕರಿಗೂ ಕೂಡ ಅದರಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಕಾರ್ಯಾಗಾರ ನೆಪದಲ್ಲಿ ಒಂದಿಷ್ಟು ಔತಣಕೂಟ ಕೂಡ ಏರ್ಪಾಟ್ ಮಾಡಿದ್ರು. ಅದಾದ ಬಳಿಕ ಈಗ ಸಚಿವರಿಗೆ ಮಾತ್ರ ನಾಳೆ ಸಂಜೆ ಡಿನ್ನರ್ ಅನ್ನು ಕೂಡ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಆ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ, ಅಂದ್ರೆ ಶಾಸಕರ ಅಸಮಾಧಾನ ಏನಿದೆ ಅದನ್ನ ಅವ್ರ ಜೊತೆ ಚರ್ಚೆ ಮಾಡ್ಲಿಕ್ಕೆ ಸಿದ್ದರಾಮಯ್ಯವರು ಮುಂದಾದಂತೆ ಕಾಣ್ತಾ ಇದೆ. ಇಂಚರ ಎಸ್ ಬಸವರಾಜು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಅಧಿಕಾರ ಹಂಚಿಕೆ ವಿಚಾರವಾಗಿ ಈಗ ನಾಳೆ ಸಚಿವರನ್ನ ಕರೆದು ಸಿಎಂ ಒಂದಷ್ಟು ಡಿನ್ನರ್ ಮೀಟಿಂಗ್ನಲ್ಲಿ ಆಯೋಜನೆ ಮಾಡಿ ಒಂದಷ್ಟು ಮಾತುಕತೆ ಆಡೋದಕ್ಕೆ ಪಂಚ ಗ್ಯಾರಂಟಿಗಳ ಯೋಜನೆ ಬಗ್ಗೆ ಆಗಿರಬಹುದು, ಅಥವಾ ಏನು CLP ಸಭೆಯಲ್ಲಿ ಸಚಿವರ ವಿರುದ್ಧ ಶಾಸಕರು ಆಕ್ರೋಶವನ್ನು ಹೊರ ಹಾಕಿದ್ರು, ಅಥವಾ ಶಾಸಕರ ಜೊತೆ ಹೊಂದಾಣಿಕೆಯಿಂದ ಇರುವಂತೆ ಸಲಹೆಯನ್ನು ಕೊಡೋ ವಿಚಾರವಾಗೂ ಕೂಡ ಮಾತನಾಡೋದು, ಪಂಚರಾಜ್ಯಗಳಲ್ಲಿ ಶೀಘ್ರವಾಗಿ ಚುನಾವಣೆ ಏನು ಬರುತ್ತೆ ಅದರ ಬಗ್ಗೆ ಘೋಷಣೆ ಮಾಡೋ ವಿಚಾರವಾಗಿ, ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ಳೋದ್ರ ಬಗ್ಗೆ ಸೂಚನೆ ಕೊಡೋದಾಗಲಿ, ಅಥವಾ GBA ಚುನಾವಣೆಗೂ ಕೂಡ ತಯಾರಿ ಯಾವ ರೀತಿಯಾಗಿ ನಡೆಸಬೇಕು ಅಂತ ಸೂಚನೆ ಕೊಡೋದಲ್ಲಿ, ಇದೆಲ್ಲವನ್ನು ಕೂಡ ಸಿದ್ದು ಡಿನ್ನರ್ನಲ್ಲಿ ವಿಷಯಗಳನ್ನು ಸಚಿವರು ಮಾತನಾಡುವಂತಹ ಚಾನ್ಸಸ್ ಇರುತ್ತೆ.